ವಿಧಾನಸಭಾ ಚುನಾವಣೆ ಒಂದೇ ಹಂತದಲ್ಲಿ ನಡೆಯುತ್ತೆ. 2026ರ ಏಪ್ರಿಲ್ 9ರ ಗುರುವಾರ ಕೇರಳಂ ವಿಧಾನಸಭೆಯ 140 ಸ್ಥಾನಗಳಿಗೆ ಚುನಾವಣೆ ನಡೆಯುತ್ತೆ. ಮೇ 4ರಂದು ಮತ ಎಣಿಕೆ ನಡೆಯುತ್ತೆ ಅಂತ ಕೇಂದ್ರ ಚುನಾವಣಾ ಆಯೋಗ ಮಾಹಿತಿ ಕೊಟ್ಟಿದೆ. ಕೇರಳಂ ವಿಧಾನಸಭೆ ಚುನಾವಣಾ ದಿನಾಂಕವನ್ನ ಘೋಷಣೆ ಮಾಡಲಾಗಿದ್ದು ಒಂದಷ್ಟು ಸೂಚನೆಗಳನ್ನ ಎಲೆಕ್ಷನ್ ಕಮಿಷನ್ ಕೊಟ್ಟಿದೆ. ಕೇರಳಂ ವಿಧಾನಸಭಾ ಚುನಾವಣೆ 2026 ಅನೇಕ ಕಾರಣಗಳಿಗೆ ಮಹತ್ವ ಪಡೆದುಕೊಂಡಿದೆ. ಕೇರಳದಲ್ಲಿ ಬಹಳ ಮುಖ್ಯವಾಗಿ ಎಡ ಪ್ರಜಾಸತ್ತಾತ್ಮಕ ರಂಗ ಅಂದ್ರೆ ಎಲ್ಡಿಎಫ್ ಮತ್ತು ಯುನೈಟೆಡ್ ಡೆಮೊಕ್ರೆಟಿಕ್ ಫ್ರಂಟ್ ಅಂದ್ರೆ ಯುಡಿಎಫ್ ಅನ್ನೋ ಎರಡು ಪ್ರಮುಖ ಒಕ್ಕೂಟಗಳ ನಡುವೆ ಯಾವಾಗಲೂ ಸ್ಪರ್ಧೆ ಇರುತ್ತೆ. ಕೇರಳಂನಲ್ಲಿ 140 ಸದಸ್ಯರ ವಿಧಾನಸಭಾ ಕ್ಷೇತ್ರಗಳಿವೆ. ಕೇರಳದ ವಿಧಾನಸಭೆಯ ಮ್ಯಾಜಿಕ್ ನಂಬರ್ 71. ಕೇರಳದಲ್ಲಿ 14 ಜಿಲ್ಲೆಗಳಿದೆ. ಪಿಣರಾಯಿ ವಿಜಯನ್ ನೇತೃತ್ವದ ಎಲ್ಡಿಎಫ್ ಮೈತ್ರಿಕೂಟ ಅಧಿಕಾರದಲ್ಲಿರೋದು. ಕೇರಳಂನಲ್ಲಿ ಒಟ್ಟು ಮತದಾರರ ಸಂಖ್ಯೆ 2,78,10,942. ಇದರಲ್ಲಿ 1,34,41,490 ಮಂದಿ ಪುರುಷರು, 1,43,69,092 ಮಹಿಳೆಯರು ಹಾಗೆ 360 ಜನ ತೃತೀಯ ಲಿಂಗಿಗಳಿದ್ದಾರೆ. ಕೇರಳಂನಲ್ಲಿ ಮೊದಲ ಬಾರಿ ಮತ ಚಲಾಯಿಸ್ತಾ ಇರೋ ಸಂಖ್ಯೆ 4.24 ಲಕ್ಷ ಇದೆ. ಕೇರಳದಲ್ಲಿ ಈ ಸಲ ಎಂದಿನಂತೆ ಎಲ್ಡಿಎಫ್ ಹಾಗೆ ಯುಡಿಎಫ್ ನಡುವೆ ನೇರ ಪೈಪೋಟಿ ಇದೆ. 2026ರ ವಿಧಾನಸಭಾ ಚುನಾವಣಾ ಮೈತ್ರಿ ಕೂಡ ಗೆಲ್ಲೇಬೇಕು ಅನ್ನೋ ಪೈಪೋಟಿಗೆ ಬಿದ್ದಿದೆ. ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರ ನೇತೃತ್ವದ ಒಕ್ಕೂಟ 2021ರಲ್ಲಿ ಐತಿಹಾಸಿಕ 2ನೇ ಅವಧಿಗೆ ಆಯ್ಕೆಯಾಗಿತ್ತು. ಆದರೆ ಇತ್ತೀಚಿನ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಹಿನ್ನಡೆ ಅನುಭವಿಸಿರುವುದು ಆಡಳಿತ ವಿರೋಧಿ ಅಲೆಗೆ ಸಾಕ್ಷಿಯಾಗಿದೆ. ಇನ್ನು ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಒಕ್ಕೂಟ 2025ರ ಡಿಸೆಂಬರ್ನಲ್ಲಿ ನಡೆದ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಭರ್ಜರಿ ಜಯ ಸಾಧಿಸುವ ಮೂಲಕ ಮುನ್ನಡೆ ಪಡೆದುಕೊಂಡಿದೆ. ಸದ್ಯಕ್ಕೆ ಜನಮತ ಇವರ ಪರವಾಗಿ ಇರೋ ಹಾಗೆ ಕಾಣುತ್ತೆ. ಇನ್ನು ಎನ್ಡಿಎ ಅಂತ ಬಂದಾಗ ಬಿಜೆಪಿ ತನ್ನ ಮತ ಹಂಚಿಕೆಯನ್ನ ಹೆಚ್ಚಿಸಿಕೊಳ್ತಾ ಇದೆ. ವಿಶೇಷವಾಗಿ ತಿರುವನಂತಪುರಂ ಮತ್ತು ಪಾಲಕ್ಕಡ್ ಭಾಗಗಳಲ್ಲಿ ಪ್ರಬಲವಾಗ್ತಾ ಇದೆ. ಹ್ಯಾಟ್ರಿಕ್ ಗೆಲುವು ಸಾಧಿಸಿ ಇತಿಹಾಸ ನಿರ್ಮಿಸೋ ಗುರಿಯನ್ನ ಎಲ್ಡಿಎಫ್ ಇಟ್ಕೊಂಡಿದೆ. ಅಭಿವೃದ್ಧಿ ಮತ್ತು ಸಂಕ್ಷೇಮ ಯೋಜನೆಗಳು ಇದರ ಪ್ರಮುಖ ಅಸ್ತ್ರ. ಇನ್ನು 10 ವರ್ಷಗಳಿಂದ ಅಧಿಕಾರದಿಂದ ಹೊರಗಡೆ ಇರೋ ಕಾಂಗ್ರೆಸ್ ಹಾಗೆ ಮಿತ್ರ ಪಕ್ಷಗಳು ಈ ಸಲ ಬದಲಾವಣೆಯ ಘೋಷಣೆಯೊಂದಿಗೆ ಪ್ರಚಾರ ಮಾಡ್ತಾ ಇವೆ. ವಿಡಿ ಸತೀಶನ್ ಅವರ ನಾಯಕತ್ವದಲ್ಲಿ ಯುಡಿಎಫ್ ಚೇತರಿಕೆ ಹಂತಕ್ಕೆ ಬಂದಿದೆ. ಇನ್ನು ಬಿಜೆಪಿ ತನ್ನ ಮೊದಲ ವಿಧಾನಸಭಾ ಸ್ಥಾನಕ್ಕಾಗಿ ಹೋರಾಟ ಮಾಡ್ತಿದೆ. ಕ್ರಿಶ್ಚಿಯನ್ ಸಮುದಾಯದ ಮತಗಳನ್ನು ಸೆಳೆಯೋದಕ್ಕೆ ಬಿಜೆಪಿ ಸ್ನೇಹ ಯಾತ್ರೆಯಂತಹ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದೆ. ಲಾಸ್ಟ್ ಎಲೆಕ್ಷನ್ ರಿಸಲ್ಟ್ ಬಗ್ಗೆ ಗಮನ ಹರಿಸೋದಾದ್ರೆ ಕೇರಳಂ 40 ವರ್ಷಗಳ ರಾಜಕೀಯ ಸಂಪ್ರದಾಯವನ್ನ ಮುರಿದು 2ನೇ ಬಾರಿಗೆ ಒಂದೇ ಒಕ್ಕೂಟವನ್ನ ಅಧಿಕಾರಕ್ಕೆ ತಂದಿತ್ತು. 140 ಸ್ಥಾನಗಳಲ್ಲಿ 71 ಸ್ಥಾನ ಬೇಕು ಬಹುಮತಕ್ಕೆ. ಅದರಲ್ಲಿ ಎಲ್ಡಿಎಫ್ ಗೆದ್ದ ಸ್ಥಾನಗಳು 99 ಆಗಿತ್ತು. ಯುಡಿಎಫ್ 41. ಆದರೆ ಬಿಜೆಪಿ ಒಂದು ಖಾತೆಯನ್ನು ಕೂಡ ತೆರೆಯೋದಕ್ಕಾಗಿರಲಿಲ್ಲ. Subscribe to One India and never miss an update. Download the One India app now.